ನಿಮ್ಮ ಮನೆತನದಿಂದ ರಾಜಕಾರಣ ಬಂದಿದ್ದಾರಾ ಅಥವಾ ನಿಮ್ಮಿಂದ ರಾಜಕಾರಣ ಪ್ರಾರಂಭ ಆಗಿದೆಯಾ? ನಮ್ಮ ಮನೆಯಿಂದ ನಮ್ಮ ರಾಜಕಾರಣಕ್ಕೆ ಬಂದಿದ್ದಾರೆ ಸರ್. ನಮ್ಮ ಅಜ್ಜ ಅವರು 1978 ಮೇ ಬಿ ಆವಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದರು ಸರ್. ಯಾಕೆ ಸರ್ ನೀವು ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಂತ ಯಾಕೆ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಇಟ್ಕೊಂಡ್ರಿ? ಇದು ಎಷ್ಟು ದಿವಸದಿಂದ ನಿಮ್ಮ ವಿಚಾರ ಇತ್ತು? ಆ 9 ಜನರಲ್ಲಿ ನಿಮಗೆ ಯಾಕೆ ಓಟ್ ಕೊಡಬೇಕು ಅವರು? ಎಲ್ಲ ಯುವಕರಿಗೆ ಎನಿ ಟೈಮ್ ಆಗಿರಲಿ 24 ತಾಸು ನಾವು ಸಹಾಯ ಮಾಡ್ತೀವಿ. ಎನಿ ಟೈಮ್ ಅವ್ರು ಕಾಲ್ ಮಾಡಲಿ, ಏನಾದರೂ ಮಾಡಲಿ, ನಾವು ಎನಿ ಟೈಮ್ ಅವ್ರ ಜೊತೆ ಇರ್ತೀವಿ. ಅದಕ್ಕಾಗಿ ನನಗೆ ಯುವ ಕಾಂಗ್ರೆಸ್ ಚುನಾವಣೆಗೆ ಆಶೀರ್ವಾದ ಮಾಡಿ. ಕೆಲವೊಂದಿಷ್ಟು ಮಂದಿಗೆ ಯೂತ್ ಕಾಂಗ್ರೆಸ್ ಚುನಾವಣೆ ವೋಟಿಂಗ್ ಹೆಂಗೆ ಹಾಕಬೇಕನ್ನೋದು ಗೊತ್ತಿರಲ್ಲ. ಎಸ್, ಅಂಥ ಜನರಿಗೆ ನೀವು ಯಾವ ರೀತಿ ತಿಳುವಳಿಕೆ ಕೊಡ್ತಾ ಇದ್ದೀರಿ? ಹಾಯ್, ಹೆಲೋ, ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಹಾವೇರಿ ಯುವ ಘಟಕದ ಚುನಾವಣೆಯಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷ ಒಂದು ಮೆಂಬರ್ಶಿಪ್ ಮತ್ತು ಒಂದು ಕಾಂಗ್ರೆಸ್ ಪಕ್ಷ ಕಟ್ಟಿರ್ತಕ್ಕಂಥ ಯುವಕರ ಚುನಾವಣೆಯಲ್ಲಿ 18ರಿಂದ 35 ವರ್ಷದವರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಅಂತೇಳಿ ಒಂದು ಕಾಂಗ್ರೆಸ್ ಪಕ್ಷ ಆನ್ಲೈನ್ ಮುಖಾಂತರ ವೋಟಿಂಗ್ ಹಾಕುವಂಥ ಪ್ರಯತ್ನಗಳಲ್ಲಿ ಒಂದು ಯಶಸ್ಸನ್ನು ಆಯಿತು. ಹಿಂದಿನ ಬಾರಿಯಲ್ಲಿ ಕೂಡ ಯಶಸ್ಸಾಯಿತು, 2ನೇ ಬಾರಿಗೆ ಕೂಡ ಈಗ ಸತತವಾಗಿ ಯಶಸ್ಸನ್ನು ಆಗ್ತಾ ಇದೆ. ಅದೇ ರೀತಿ ಈ ಕ್ಷೇತ್ರದಿಂದ ಮೈನಾರಿಟಿಯಾಗಿ ಅಂದರೆ ಮುಸ್ಲಿಂ ಸಮಾಜದ ಒಂದು ಯುವಕ ಚುನಾವಣೆಗೆ ಬರಬೇಕು, ರಾಜಕೀಯ ಯೋಚನೆ, ರಾಜಕೀಯ ವಿಶ್ವಾಸ ಮತ್ತು ಆಲೋಚನೆದೊಂದಿಗೆ ನಾನು ಬಂದು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋಂಥ ರೀತಿಯಿಂದ ಈ ಯೂತ್ ಚುನಾವಣೆ ಅಂದರೆ ಯುವ ಘಟಕದ ಚುನಾವಣೆಯಲ್ಲಿ ಪ್ರವೇಶ ಮಾಡಿದರು. ತಂದೆಯವರ ಬ್ಯಾಕ್ಗ್ರೌಂಡ್ ಆಗಿರಲಿ, ಯುವಕರ ಪಡೆ ಆಗಿರಲಿ ಮತ್ತು ಇವರಿಗೆ 6 ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಿರತಕ್ಕಂಥ ಸಂಪೂರ್ಣ ಯುವಕರ ಬೆಂಬಲದಿಂದ ಚುನಾವಣೆಗೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಮೊಹಮ್ಮದ್ ಅತೀಫ್ ಪಟ್ವೇಗಾರ್ ಇವರೇ ಈ ಕ್ಷೇತ್ರದಿಂದ ಕ್ರಮ ಸಂಖ್ಯೆ ಇವರ ಬರುವುದು 2. ಈ ಕ್ರಮ ಸಂಖ್ಯೆದಿಂದ ಇವರು ಸ್ಪರ್ಧಿಸ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಇಲ್ಲಿಯ ಹಾವೇರಿಯ ಯೂತ್ ಕಾಂಗ್ರೆಸ್ನಲ್ಲಿ ಚುಕ್ಕಾಣಿ ಹಿಡಿಯಲಿಕ್ಕೆ ಮತ್ತು ಹಾಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಈಗ ಸದ್ಯ ಚುನಾವಣೆ ರಿಸಲ್ಟ್ ಬಂದ ತಕ್ಷಣ ಮಾಜಿ ಆಗಲಿಕ್ಕೆ ಬರುವಂಥ ಅಥವಾ ಮುಂದೆ ಅವರೇ ಒರಿಬಹುದಾ, ಅವ್ರಿಗೆ ಫೈಟ್ ಕೊಡಲಿಕ್ಕೆ ಮೊಹಮ್ಮದ್ ಅತೀಫ್ ಅವರು ನಮ್ಮ ಜೊತೆ ನ್ಯೂಸ್ 43 ಇಂಡಿಯಾದ ಯುವಕರ ಚುನಾವಣೆ, ಯುವಕರ ಆಶಾ ಕಿರಣ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ಒಂದೇ ಮಾತಿಗೆ ನಿನ್ನೆ ಸಮಯ ಫೋನ್ ಮಾಡಿದಾಗ ಸಮಯಕ್ಕೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ವೆಲ್ಕಮ್. ನನ್ನ ಮೊದಲನೇ ಪ್ರಶ್ನೆಗೆ ನಾನು ಹೋಗೋಕ್ಕಿಂತ ಮುಂಚೆ, ಓಕೆ ಸರ್, ರಾಜಕೀಯ ಬೆಳವಣಿಗೆ ಮಾತನಾಡೋಕ್ಕಿಂತ ಮುಂಚೆ, ತಮ್ಮ ತಂದೆಯವರ ಫೀವರ್ನಲ್ಲಿ ನೀವು ಬಂದಿರತಕ್ಕಂಥ ರಾಜಕೀಯ ಎಸ್, ಮತ್ತು ಈಗಿನ ನಿಮ್ಮ ವಯಸ್ಸು ಎಷ್ಟು ಸರ್? ನಾನು 21 ಏಜ್. 21ಗೆ 21 ವರ್ಷದಲ್ಲಿ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾ ಇದ್ದೀರಿ. ಹೇಗೆ ಸರ್ ನಿಮ್ಮ ಮನೆತನ ರಾಜಕಾರಣ ಅಥವಾ ನಿಮ್ಮ ರಾಜಕಾರಣ, ನಿಮ್ಮ ತಂದೆಯವರ ಬ್ಯಾಕ್ಗ್ರೌಂಡು, ನಿಮ್ಮ ಮನೆತನದಿಂದ ರಾಜಕಾರಣ ಬಂದಿದ್ದಾರಾ ಅಥವಾ ನಿಮ್ಮಿಂದ ರಾಜಕಾರಣ ಪ್ರಾರಂಭ ಆಗಿದೆಯಾ? ನಮ್ಮ ಮನೆಯಿಂದ ನಮ್ಮ ರಾಜಕಾರಣಕ್ಕೆ ಬಂದಿದ್ದಾರೆ ಸರ್. ನಮ್ಮ ಅಜ್ಜ ಅವರು 1978 ಮೇ ಬಿ ಆವಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದರು ಸರ್. ನಂತರ ನಮ್ಮ ಪಪ್ಪ 1991ದಲ್ಲಿ 17 ಏಜ್ದಲ್ಲಿ ರಾಜಕೀಯದಲ್ಲಿ ಪ್ರವೇಶ ಆದರು ಸರ್. ಅದಾದಮೇಲೆ ಅವರು NSY ಜಿಲ್ಲಾಧ್ಯಕ್ಷರಿದ್ದರು ಸರ್. ಆಮೇಲೆ ಅವರು ಸೀನಿಯರ್ ಕ್ಯಾಟಗರಿನಾಗ ಬಂದು ಎಲ್ಲ ಚಲೋ ಕೆಲಸ ಮಾಡಿದ್ದಾರೆ ಸರ್. ಪೂರ್ತಿ ಜಿಲ್ಲೆಗೆ ಮೈನಾರಿಟಿ ಲೀಡರ್ ಅದಾರ ಸರ್ ನಮ್ಮ ಪಪ್ಪ. ಆ ನಂತರ ಈ ಸತ ಬಿಸ್ನೆಸ್ನಲ್ಲಿ ಸ್ವಲ್ಪ ಜಾಸ್ತಿ ಇದು ಮಾಡಿ ಇದು ಇಟ್ಕೊಂಡು ಬಿಸ್ನೆಸ್ಸಲ್ಲಿ ಪರ್ಫಾರ್ಮೆನ್ಸ್ ಹೆಚ್ಚಿಗೆ ಕೊಡ್ತಾವ್ರು ಅಲ್ಲಿ ಕೊಟ್ಟು ನನಗೆ ಮುಂದೆ ಮಾಡ್ಯಾರ ಸರ್. ಸರಿ, ನಿಮ್ಮ ಅಜ್ಜವರು ಮತ್ತು ನಿಮ್ಮ ಫಾದರ್ ಅವರ ರಾಜಕಾರಣದಿಂದ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೀರಿ. ಯಾಕೆ ಸರ್ ನೀವು ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಂತ ಯಾಕೆ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಇಟ್ಕೊಂಡ್ರಿ? ಇದು ಎಷ್ಟು ದಿವಸದಿಂದ ನಿಮ್ಮ ವಿಚಾರ ಇತ್ತು? ಇದು ನಂದು ಸುಮಾರು ನಾನು 2-3 ವರ್ಷ ಆಯಿತು ನಾ ಪಕ್ಷಕ್ಕೆ ದುಡಕ್ಕೆ ಕುಂತು. ಅದರಿಂದ ನನಗೆ ಯೂತ್ ಕಾಂಗ್ರೆಸ್ನಲ್ಲಿ ಭಾಳ ಬೆಂಬಲ ಇತ್ತು. ಯೂತ್ ಕಾಂಗ್ರೆಸ್ನಲ್ಲಿ ಫ್ಯೂಚರ್ ಇದೆ. ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಯೂತ್ ಕಾಂಗ್ರೆಸ್ಸಿಗೆ ಭಾಳ ಇದು ಕೊಡ್ತಾರೆ, ಪ್ರತಿನಿತ್ಯ ಸಪೋರ್ಟ್ ಮಾಡ್ತಾರೆ ಸರ್.
ಅದರಿಂದ ನಾವು ಯೂತ್ ಕಾಂಗ್ರೆಸ್ಸಿಗೆ ಪಾರ್ಟಿಗೆ ದುಡಿಬೇಕಂತ ಹೇಳಿ ನಾವು ಬಂದೀವಿ. ಸರಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತ್ತೆ ರಾಹುಲ್ ಗಾಂಧಿ ಅವರ ಯುವಕರಿಗೆ ಕೊಡ್ತಾ ಇರುವಂಥ ಪ್ರಾತಿನಿಧ್ಯ ಮತ್ತು ಅವ್ರು ಮಾಡ್ತಾ ಸಪೋರ್ಟ್ನಿಂದ ತಾವು ರಾಜಕೀಯಕ್ಕೆ ತಾವು ಬಂದ್ರಿ. ಈಗ ಕ್ರಮ ಸಂಖ್ಯೆ ನಿಮ್ಮದು 2 ಹಾವೇರಿ ಜಿಲ್ಲಾ ಅಧ್ಯಕ್ಷರಾಗಿ ತಾವು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ರಿ. ಟೋಟಲ್ 9 ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ 9 ಜನರಲ್ಲಿ ನಿಮಗೆ ಯಾಕೆ ಓಟ್ ಕೊಡಬೇಕು ಅವರು? ಈ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ನಾ ಸ್ಪರ್ಧೆ ಮಾಡಿದಂದರೆ ನನಗೆ ಓಟ್ ಹಾಕಬೇಕಂದ್ರೆ ರಾಜ್ಯ ಸರ್ಕಾರದಿಂದ ಯಾವುದಾದರೂ ಯೋಜನೆಗಳನ್ನು ಯುವಕರಿಗೆ ಯುವ ನೀತಿ ಆಗಲಿ ಇಂಥವೆಲ್ಲ ಯೋಜನೆಗಳಿಂದ ನಮ್ಮ ಉಸ್ತುವಾರಿ ಸಚಿವರಿಂದ ಎಲ್ಲ ಸ್ಪರ್ಧೆಯನ್ನು ನಾವು ಮಾಡಿಸ್ಕೊತೀವಿ. ಎಲ್ಲ ಯುವಕರಿಗೆ ಎನಿ ಟೈಮ್ ಆಗಿರಲಿ 24 ತಾಸು ನಾವು ಸಹಾಯ ಮಾಡ್ತೀವಿ. ಎನಿ ಟೈಮ್ ಅವ್ರು ಕಾಲ್ ಮಾಡಲಿ ಏನಾದರೂ ಮಾಡಲಿ ನಾವು ಎನಿ ಟೈಮ್ ಅವ್ರ ಜೊತೆ ಇರ್ತೀವಿ. ಅದಕ್ಕಾಗಿ ನನಗೆ ಯುವ ಕಾಂಗ್ರೆಸ್ ಚುನಾವಣೆಗೆ ಆಶೀರ್ವಾದ ಮಾಡಿ ನನಗೆ ಗೆಲ್ಲಿಸಿ ನನಗೆ ವರ್ಕ್ ಮಾಡೋಕ್ಕೆ ಮಾಡಿಸ್ಕೊಡ್ಬೇಕು ಸರ್. ಆಶೀರ್ವಾದ ಮಾಡಿ ಎಲ್ಲರೂ ನನಗೆ ಆಶೀರ್ವಾದ ಮಾಡ್ತೀರಂತ ನನಗೆ ಗೊತ್ತಿದೆ, ನನಗೆ ನಂಬಿಕೆ ಇದೆ, ಅದರಿಂದ ನನಗೆ ಗೊತ್ತಿದೆ ಸರ್. ಓಕೆ ಸರ್, ಆ ವಿಶ್ವಾಸ ಮೇಲೆ ತಾವು ಚುನಾವಣೆಗೆ ಚುನಾವಣೆ ಎಸ್. ಇಲ್ಲಿ ಈ ಕ್ಷೇತ್ರದಲ್ಲಿ ಯುವಕರಿಗೆ ಕೆಲವೊಂದಿಷ್ಟು ಹಳ್ಳಿಯಿಂದ ಬರುವಂಥ ಯುವಕರು ಜಿಲ್ಲೆ ಕಾಲೇಜ್ಗಳಿಗೆ ಅಥವಾ ಸ್ಕೂಲಿಗೆ ಬರುವಂಥ ಯುವಕರು ಇರ್ತಾರೆ. ಕೆಲವೊಂದಿಷ್ಟು ಕೆಲಸಕ್ಕೆ ಬರುವಂಥ ಗಾರೆ ಕೆಲಸಕ್ಕೆ ಬರುವವರು ಅಂತಾರೆ. ಕೆಲವೊಂದಿಷ್ಟು ಮಂದಿಗೆ ಯೂತ್ ಕಾಂಗ್ರೆಸ್ ಚುನಾವಣೆ ವೋಟಿಂಗ್ ಹೆಂಗೆ ಹಾಕಬೇಕನ್ನೋದು ಗೊತ್ತಿರಲ್ಲ. ಎಸ್. ಹಳ್ಳಿ ಒಳಗಡೆ ಒಂದು ಎಕ್ಸಾಂಪಲ್ ತಗೊಳ್ಳಿ, ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದ ರಟ್ಟಿಹಳ್ಳಿ ಗ್ರಾಮದ ರಟ್ಟಿಹಳ್ಳಿ ತಾಲೂಕಿನ ಒಂದು ಹಳ್ಳಿ ಒಳಗಡೆ ಯಾರಿಗೂ ಗೊತ್ತಿರೋದಿಲ್ಲ. ಚುನಾವಣೆ ಅಂದರೆ ಗೊತ್ತಿಲ್ಲ. ಓದಂಥವ್ರಿಗೆ ವೆಲ್ ಎಜುಕೇಟೆಡ್ ಪರ್ಸನ್ ಇದ್ದಂಥವ್ರಿಗೆ ಮಾತ್ರ ಗೊತ್ತಿರೋದು. ಅಂಥ ಜನರಿಗೆ ನೀವು ಯಾವ ರೀತಿ ತಿಳುವಳಿಕೆ ಕೊಡ್ತಾ ಇದ್ದೀರಿ ಸರ್? ಈಗಾಗಲೇ ಯುವ ಕಾಂಗ್ರೆಸ್ ಹೈಕಮಾಂಡಿಂದ ನಮಗೆ ಒಂದು ಡೆಮೋ ವಿಡಿಯೋ ಬಂದಿದೆ ಸರ್. ಡೆಮೋ ವಿಡಿಯೋ ಬಂದಿದೆ, ಒಂದು PDF ಬಂದಿದೆ. ಅದರಿಂದ ನಾವು ಅವ್ರು ಫಾರ್ವರ್ಡ್ ಮಾಡಿ ಅವರಿಗೆ ತಿಳಿಸಿ ಅವ್ರು ಕಾಲ್ ಮಾಡಿ ಅವ್ರಿಗೆಲ್ಲ ನಮ್ಮ ಟೀಮ್ ಇದೆ, ನಮ್ಮ ಟೀಮ್ ವರ್ಕ್ ಮಾಡಿ ನಾವು ಗ್ರೌಂಡ್ ಲೆವೆಲ್ಲೂ ಇದೆ, ನಾವು ಫೋನ್ನಲ್ಲಿ ಇದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ. ನಾವು ಎಲ್ಲ ಥರನೂ ಸೌಲಭ್ಯ ಅವ್ರಿಗೆ ಮಾಡಿ ಅವ್ರಿಗೆ ಹೇಳಿ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಾವು ಮಾಡಾಕ್ತೀವಿ ಸರ್. ಅವ್ರು ಹೋಗಿ ಪರ್ಸ್ನಲಿ ಹೇಳಿ ಬಂದೀವಿ ಸರ್, ನಾವು ಹಿಂಗೆ ಮಾಡೋದಿದೆ, ಹಿಂಗೆ ಇಲ್ಲ, ನಾವು ದಿವ್ಸ ಬರ್ತೀವಿ, ಎಲ್ಲ ಮಾಡ್ತೀವಿ, ನೀವೇನು ತಲೆ ಇದು ಮಾಡಬೇಡ್ರಿ, ನಾವು ಮಾಡ್ತೀವಿ ಅಂತ ಹೇಳಿವಿ ಸರ್. ಆ ಆ್ಯಪ್, ಆ ಡೆಮೋ, ಆ PDF ಎಲ್ಲ ಸೌಲಭ್ಯ ನಮ್ಗೆ ಯುವ ಕಾಂಗ್ರೆಸ್ ಹೈಕಮಾಂಡಿಂದ ಬಂದಿದೆ ಸರ್. ಸರಿ, ನೀವು ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದ್ದೀರಿ ಅವರಿಗೆ? ಹೋಗಿ ಯಾವ ರೀತಿ ತಿಳುವಳಿಕೆ ಕೊಡ್ತಾ ಇದ್ದೀರಿ? ಒಂದು ಎಕ್ಸಾಂಪಲ್ಗೆ ನಾನೇ ಅಂತ ಅನ್ಕೊಂಬಿಡಿ. ಈಗ ನನಗೇನು ಗೊತ್ತಿಲ್ಲ, ನಾನು ಒಂದು ಹೊಲದಲ್ಲಿ ಕೆಲಸ ಮಾಡೋನು, ಮತ್ತು ಆಕಳ ದನ ಮತ್ತು ಎಮ್ಮೆ ಮೇಸೋ ಅಂತ ನಾನೊಬ್ಬ ಹುಡುಗ, ನನಗೇನು ಗೊತ್ತಿಲ್ಲ. ನನ್ನ ಮನೆ ಪರಿಸ್ಥಿತಿ ಭಾಳ ಕೆಟ್ಟಿದೆ, ನನಗೆ ದುಡಿಯೋಕ್ಕೂ ಆಗೋದಿಲ್ಲ, ನನಗೆ ಶಿಕ್ಷಣ ಕಲಿಯಲಿಕ್ಕೂ ಆಗೋದಿಲ್ಲ, ದುಡಿಯೋಕೆ ಹೋಗ್ಬೇಕಂದ್ರೂ ಮನೆ ನಡೆಯೋದಿಲ್ಲ. ಅದಕ್ಕೆ ನಾನು ಮಾಡ್ತೇನೆ, ದುಡಿ ಕೆಲಸ ಮಾಡ್ತೇನೆ, ಹೊಲದಲ್ಲಿ ಮಾಡ್ತೇನೆ, ದನ ಕೂಡ ಮೇಯಿಸ್ತೇನೆ. ನನಗೆ ಯಾವ ರೀತಿ ನೀವು ತಿಳಿಸ್ತೀರಿ ಈ ವೋಟಿಂಗ್ ಬಗ್ಗೆ? ನಾವು ಅವ್ರ ಮುಂದೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಡಾಕ್ತೀವಿ ಸರ್. ಅವ್ರ ಫೋನ್ನಲ್ಲಿ ಅವ್ರದ್ದೇ ಆ್ಯಪ್ ಡೌನ್ಲೋಡ್ ಮಾಡಿ ಅವ್ರದ್ದೇ ID ಲಾಗಿನ್ ಮಾಡಿ ಅವ್ರಿಗೆ ಅವ್ರ ಹೆಸರು ಹಾಕಿಸಿ ಅವರೆಲ್ಲ ಮಾಡಿಸಿ ಅವ್ರ ID ಮೆಂಬರ್ಶಿಪ್ ಲಾಗಿನ್ ಮಾಡಿಸಿ ಅಪ್ಲೈ ಮಾಡಿಸಿ ಅದಾದ ನಂತರ ಅವ್ರ ಮನೆಗೆ ಹೋಗಿ ಯೋಚನೆ ಮಾಡಿ, ಈಗ ಈ ಪೋಸ್ಟಿಗೆ ಇವ್ರು ನಿಂತಾರ, ಈ ಪೋಸ್ಟಿಗೆ ಇವ್ರು ನಿಂತಾರ, ರಾಜ್ಯಾಧ್ಯಕ್ಷ ಇವ್ರು ನಿಂತಾರ, ಜಿಲ್ಲಾಧ್ಯಕ್ಷರಿಗೆ ಇವ್ರು ನಿಂತಾರ, ತಾಲೂಕಿಗೆ ಇವ್ರು ನಿಂತಾರ, ಈ ಎಲ್ಲ ನಾವು ಅವ್ರಿಗೆ ತಿಳಿಸಾಕ್ತೀವಿ. ನೀವು ಮನೆಗೆ ಹೋಗಿ ನಿಮ್ಗೆ ಯಾರು ಚಲೋ ಇದ್ದಾರ, ನಿಮ್ಗೆ ಯಾರು ಬೆಂಬಲ ಕೊಡ್ತಾರ, ಮುಂದೆ ಹೋಗಿ ನಿಮ್ಗೆ ಯಾರು ಇದು ಮಾಡ್ತಾರ, ಸಪೋರ್ಟ್ ಮಾಡ್ತಾರ, ನಿಮ್ಮ ಟೈಮಿಗೆ ಯಾರು ಬರ್ತಾರ, ಅವ್ರ ಜೊತೆ ನೀವು ಅವರಿಗೆ ನೀವು ಓಟ್ ಮಾಡಿರಿ. ನಮ್ಮ ಮುಂದೆ ಓಟ್ ಹಾಕಂತ ನಾವು ಏನು ಹೇಳಾಕ್ತಿಲ್ಲ, ನಾವು ಹೇಳಂಗೂ ಇಲ್ಲ. ಅವರ ಹೋಗಿ ಮನ್ಯಾಗ ಕೂತ್ಕೊಂಡು ಯೋಚನೆ ಮಾಡಿ ಅವರ ಓಟ್ ಹಾಕ್ಬೇಕಂತ ನಾವು ಹೇಳಾಕ್ತೀವಿ ಸರ್. ಸರಿ ಸರ್, ಇಲ್ಲಿ ಕಳೆದ ಬಾರಿ ಪ್ರಸನ್ನ ಹಿರೇಮಠ ಅವರು ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಆ ರೀತಿ ಅವರಿದ್ದಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಯುವಕರಿಗೆ ಅಭಿವೃದ್ಧಿಗಳನ್ನು ಅಥವಾ ನಿಮಗೆ ಅವಕಾಶ ಸಿಕ್ಕರೆ ನೀವು ಏನು ಕನಸು ಕಟ್ಕೊಂಡ್ರಿ ಯುವಕರ ಬಗ್ಗೆ? ನೀವು ಯಾಕೆಂದರೆ ಸಣ್ಣ ವಯಸ್ಸಿನ ಯುವಕ, 21 ವರ್ಷದಲ್ಲಿ ನೀವು ರಾಜಕೀಯಕ್ಕೆ ಧುಮುಕಿದ್ರಿ. ಇವತ್ತಿನ ಯುವಕರ ರಾಜಕೀಯ, ನಾಳೆಯ ಶಾಸಕರ ರಾಜಕೀಯ, ನಾಳೆಯ MP ಯ ರಾಜಕೀಯ, MLC ಯ ರಾಜಕೀಯ, ರಾಜಕಾರಣಕ್ಕೆ ಧುಮುಕುವವರು. ಇದು ರಾಜಕೀಯ ಮೊದಲನೇ ಪಾದಾರ್ಪಣೆ ನಿಮ್ಮದು. ಈ ರಾಜಕೀಯ ವಿಷಯದಲ್ಲಿ ನೀವು ಯುವಕರಿಗೆ ಕನಸು ಕಟ್ಕೊಂಡಿದ್ದು ಯಾವ ವಿಷಯದಲ್ಲಿ? ಈಗ ಸರ್ ನನ್ನ ಬ್ಯಾಕ್ಗ್ರೌಂಡ್ NSY
ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ನಾನು ಪ್ರಧಾನ ಕಾರ್ಯದರ್ಶಿ ಇದ್ದೆ ಜಿಲ್ಲೆಯಿಂದ. ಅವಾಗ ನಾ ಇದ್ದಾಗ ನನ್ನ ಕಡೆ ಭಾಳ ಮಂದಿ ಹಳ್ಳಿ ಹುಡುಗರು, ನಮ್ಮ ಸಿಟಿ ಹುಡುಗರು, ಆಜು ಬಾಜು ಕಾಲೇಜ್ ಹುಡುಗರು ಎಲ್ಲ ನಮ್ಗೆ ಪ್ರಶ್ನೆ ಮಾಡ್ತಿದ್ರು, ಸರ್ ನಮ್ಗೆ ಬಸ್ಸಿನ ವ್ಯವಸ್ಥೆ ಇಲ್ಲ, ನಮ್ಗೆ ಇದು ಸಮಸ್ಯೆ ಆಗ್ತಾವೆ, ಸ್ವಲ್ಪ ಮಾಡಿರಿ, ಇದು ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತೇಳಿ ನಾವು ಮಾಡಿದ್ವಿ, ಇಲ್ಲ ಅಂತಿಲ್ಲ. ಈಗ ಇತ್ತೀಚೆಗೆ ನಮ್ಮ ಗೌರ್ಮೆಂಟ್ ಬಂದಿದೆ, ನಾ ಯೂತ್ ಕಾಂಗ್ರೆಸ್ನಾಗ ಬಂದೆ, ನಮ್ಮ NSY ನಮ್ಮ ಪ್ರಮೋಷನ್ ಆಯ್ತು, ಯೂತ್ ಕಾಂಗ್ರೆಸ್ನಾಗ ಬಂದೆ ಸರ್. ನಾನು ಈಗ ಇಲೆಕ್ಷನ್ ಬಂದು ಸರ್, ಇಲೆಕ್ಷನ್ನಾಗ ನಾನು ಸ್ಪರ್ಧೆ ಮಾಡಿದ್ದೀನಿ. ಅದರಿಂದ ಸರ್ ಈಗ ನಾನು ಹಿಂದೆ ನಂದು NSY ಫೀಲ್ಡ್ನಲ್ಲಿ ನಾ ಏನೇನು ನೋಡಿದ್ದೆ, ನನಗೇನೇನು ಬಂದು ಹೇಳಿದರು ಸಮಸ್ಯೆಗಳನ್ನು ಈಗ ನಾನು ಮಾಡೋಕ್ಕೆ ನಾ ಮುಂದೆ ಹಾಕೀನಿ ಸರ್. ಈಗ ನಾ ಈ ಇಲೆಕ್ಷನ್ ಗೆಲ್ತೀನಿ, ನನಗೆ ವಿಶ್ವಾಸ ಇದೆ ಸರ್. ಆ ನಂತರ ನಾ ಕೆಲಸ ಮಾಡ್ತೀನಿ ಸರ್. ನಮ್ಮ ಕ್ರೀಡೆ ಗ್ರೌಂಡದಲ್ಲಿ ಇರಲಿ, ನಮ್ಮ ಕ್ರೀಡೆ ಇಲ್ಲ, ಇಲ್ಲಿ ಲೈಬ್ರರಿ ಹಾಲ್ಗಳಿಲ್ಲ, ಅದರಿಂದ ಬಸ್ಸಿನ ಸಮಸ್ಯೆ ಇದೆ ಸರ್. ಒಳ್ಳೆಯ ಎಜುಕೇಷನ್ ಇಲ್ಲ ಸರ್, ಇಲ್ಲಿ ಕಾಲೇಜ್ಗಳು ಚಲೋ ಇಲ್ಲ ಸರ್, ಏನೇನಿಲ್ಲ ಸರ್ ಇಲ್ಲಿ. ಈಗ ನಮ್ಮ ಗೌರ್ಮೆಂಟ್ ಬಂದಿದೆ ಸರ್, ನಾವು ನಾ ಜಿಲ್ಲಾಧ್ಯಕ್ಷರಾದ್ರೆ ಸರ್, ನಾ ಪ್ರೆಷರ್ ಮಾಡಿ ನಮ್ಮ ಮ್ಯಾಲಿಂದ್ರ ಏನಾದರೂ ಮಾಡಿ ನಮ್ಮ ಶಾಸಕರು ಇರಲಿ, ನಮ್ಮ ಉಸ್ತುವಾರಿ ಮಂತ್ರಿಗಳು ಇರಲಿ, ಎಲ್ಲರಿಗೆ ಹೇಳಿ ಸರ್, ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಸಮಸ್ಯೆಗಳು ಯುವ ಪೀಳಿಗೆ ಏನೇನು ಸಮಸ್ಯೆ ಇದೆ ಸರ್ ಎಲ್ಲರಿಗೆ ಹೇಳಿ ನಾ ಮಾಡಿಸ್ಕೊಂಡು ಬರ್ತೀನಿ ಸರ್. ನನಗೆ ವಿಶ್ವಾಸ ಇದೆ ಸರ್, ನಾ ಮಾಡಿಸ್ತೀನಿ ಸರ್. ಸರಿ ಸರ್, ವಿಶ್ವಾಸದಿಂದ ತಾವು ಹೇಳ್ತಾ ಇದ್ದೀವಿ. ರಾಜಕೀಯಕ್ಕೆ ಒಂದು ಶಾಸಕರು ಆಗಲಿಕ್ಕೆ, ಒಂದು ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಯುವಕರು, ಆ ಯುವಕರಿಗೆ ತಾವು ಇಷ್ಟೆಲ್ಲ ಸೌಲಭ್ಯಗಳನ್ನು ತಾವು ಕೇಳ್ತಾ ಇದ್ರಿ. ಹಿಂದಿನ ತಾವು ಇತಿಹಾಸ ಹೇಳಿ, ಜನರಲ್ ಸೆಕ್ರೆಟರಿ ಜಿಲ್ಲಾ ಆಗಿದ್ದೆ ನಾನು ಯೂತ್ ಕಾಂಗ್ರೆಸ್ಸಿನ, ಅಂದರೆ NSY ಇದು ಸ್ಟೂಡೆಂಟ್ ಆಫ್ ನ್ಯಾಷನಲ್ ಸ್ಟೂಡೆಂಟ್ ಆಫ್ ಆಗಿದ್ರೆ ಅಂತ ತಾವು ಹೇಳಿದ್ರಿ. ಅವಾಗಿದ್ದಾಗಿಂದ ಸಮಸ್ಯೆಗೂ ಈಗಿನ ಸಮಸ್ಯೆಗೆ ತಾವು ಪರಿಹಾರ ಹುಡುಕಿದ್ರೆ ಯಶಸ್ವಿ ಆಗ್ತದೆ ಅಂತ ಹೇಳ್ತಾ ಇದ್ರಿ. 6 ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಬಾಂಧವರಿಗೆ ತಾವು ಎಷ್ಟು ಸತಿ ಹೋಗಿ ಭೇಟಿ ಮಾಡಿದ್ರಿ? ನಿನ್ನಿಂದ ಪ್ರಾರಂಭ ಆಗಿತ್ತು, ಇವತ್ತಿಗೆ ಸುಮಾರು 4-5 ದಿನ ಆಯಿತು ಪ್ರಾರಂಭ ಆಗಿ. ಈ 4-5 ದಿವಸದಿಂದ ಪ್ರಾರಂಭ ಆಗಿತ್ತು ವೋಟಿಂಗನ್ನು. ನೀವು ಹೋಗಿ ಎಷ್ಟು ಸತಿ ಭೇಟಿ ಮಾಡಿದ್ರಿ ವಿಲೇಜ್? ಕಳೆದ 4-5 ದಿವಸದಿಂದ ಇಲೆಕ್ಷನ್ ಶುರುವಾಗಿದೆ ಸರ್. 4-5 ದಿವಸದಿಂದ ನಾವು ಬೇರೆ ಬೇರೆ ಹಳ್ಳಿ, ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಅಸೆಂಬ್ಲಿ ಎಲ್ಲ ಅಡ್ಡಾಡಾಕ್ತೀವಿ ಸರ್. ಎಲ್ಲ ಅಸೆಂಬ್ಲಿದಲ್ಲಿ, ಎಲ್ಲ ಹಳ್ಳಿದಲ್ಲಿ ನಮಗೆ ಚಲೋ ರೆಸ್ಪಾನ್ಸ್ ಬರಾಗ್ತಿದೆ ಸರ್, ಚಲೋ ಇದು ಬರಾಗ್ತಿದೆ ಸರ್. 100% ಸರ್, ನಾ ಗೆಲ್ತೀನಿ, ನಾ ಮುಂದಾಗಿ ನಾ ಕೆಲಸ ಮಾಡ್ತೀನಿ. ಇದು ನಮ್ಮ ಮನೆಯ ಚುನಾವಣೆ, ಇದು ಪಾರ್ಟಿ ಪಕ್ಷದ ಚುನಾವಣೆ. ನಾವು ಕ್ಯಾಂಡಿಡೇಟ್ ನೋಡಿ ಇದು ನೋಡಿ ನಮ್ಮ ಇದ್ರಾಗ ಏನಿಲ್ಲ. ನಾ ಗೆದ್ರೂ ಅವ್ರು ಗೆದ್ರೂ ನಾವು ಒಂದು ಪಕ್ಷದಲ್ಲಿ ಇರೋದು ಮುಂದಾಗಿ. ನಾ ಗೆಲ್ತೀನಿ, ನನಗೆ ವಿಶ್ವಾಸ ಇದೆ ಸರ್. ನನಗೆ ಎಲ್ಲ ಸಪೋರ್ಟ್ ಮಾಡಾಕ್ತಾರೆ ಸರ್, ನನಗಿದೆ ಸರ್. ಸರಿ ಸರ್, ಎಲ್ಲರೂ ಕೂಡಾಗಿ ನಮ್ಮ ಮನೆ ಚುನಾವಣೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಈ ಕ್ಷೇತ್ರದಲ್ಲಿ ಯುವಕರಿಗೆ ಕಾಂಗ್ರೆಸ್ ಪಕ್ಷದಿಂದ ಇದಕ್ಕೆ ಹಿಂದೆಗಡೆಯಿಂದ ಎಷ್ಟು ಸಪೋರ್ಟ್ ಸಿಗ್ತಿತ್ತು? ಯಾವ ವಿಷಯದಲ್ಲಿ ಸಪೋರ್ಟ್ ಸಿಗ್ತಾ ಬಂದಿತ್ತು? ಮೊದಲಿಂದಾಗಿ ಹಿಂದಿಂದ ಒಂದು 4-5 ವರ್ಷ ಹಿಂದೆ ಎಲ್ಲ BJP, JDS ಈ ಥರ ಪಾರ್ಟಿ ಇದಾವಲ್ಲ, ಇವೆಲ್ಲರ ಯುವಕರ ಮೈಂಡ್ ಡೈವರ್ಟ್ ಮಾಡಿದರು, ಮೈಂಡ್ ಇದು ಮಾಡಿಬಿಟ್ಟಿದ್ರು. ಡೈವರ್ಟ್ ಮಾಡಿ ಜಾತಿ ಇದಂಥೇಳಿ ಎಲ್ಲ ಸುಳ್ಳು ಹೇಳಿ ಏನಾದ್ರು ಮಾಡಿಬಿಟ್ಟಿದ್ರು ಅವ್ರಿಗೆ. ಅಲ್ಲಿ ಇಲ್ಲಿ ಹುಡುಗರು ಏನು ಮನಿ ಅಂದ್ರೆ ಏನು ಇದು ಮಾಡಿ ಬಿಟ್ಬಿಟ್ಟಿದ್ರು ಸರ್ ಅವರು. ಆನಂತರ ನಮ್ಮ ಯುವ ನಾಯಕರಾದ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಯುವಕರಿಗೆ ಭಾಳ ಬೆಂಬಲ ಕೊಟ್ಟರು ಸರ್, ಯುವಕರಿಗೆ ಮುಂದಿಟ್ಟರು ಸರ್, ಯುವಕರಿಗೆ ಅಪರ್ಚುನಿಟಿ ಕೊಟ್ಟರು ಸರ್. ಆನಂತರ ಯುವ ನಾಯಕರಾದ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಭಾರತ್ ಜೋಡೋ ಯಾತ್ರೆ ಆದಮೇಲೆ ಇತ್ತೀಚೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡಿದ್ರು ಸರ್. ಅದರಿಂದ ನಮ್ಮ ಬೇರೆ ಬೇರೆ ಪಕ್ಷದಲ್ಲಿ ನಮ್ಮ ಯುವಕರು ಹೋಗಿದ್ದ ಹುಡುಗರು ಎಲ್ಲರೂ ನಮ್ಮ ಪಾರ್ಟಿಗೆ ಮತ್ತೆ ವಾಪಸ್ ಬಂದರು ಸರ್. ವಾಪಸ್ ಬಂದು ಇತ್ತೀಚೆಗೆ 2024ನೇ ಲೋಕಸಭಾ ಚುನಾವಣೆಯಲ್ಲಿ ತಾವು ನೋಡಿರ್ಬೋದು, ಎಲ್ಲ ದೇಶದ ಜನತೆ ನೋಡಿದೆ ಎಂಥ ನಮ್ಮ ಯುವ ನಾಯಕರ ರಾಹುಲ್ ಗಾಂಧಿ ಸಾಹೇಬರು ನಾಯಕರು ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಮುಂದೆ ಬಂದಿವಿ ಸರ್. ನಾವು ಎಲ್ಲ ಸೀಟ್ ತೊಗೊಂಡ್ವಿ, ಸ್ಟ್ರಾಂಗ್, ನಮ್ಮ ಅಪೋಸಿಷನ್ ಸ್ಟ್ರಾಂಗ್ ಆಗಿದೆ ಸರ್. ಈಗ ಯುವ ನಾಯಕರು ನಮ್ಮ ರಾಹುಲ್ ಗಾಂಧಿ ಅವರು ಎಲ್ಲ ಮಾಡಿದ್ದು ಕೆಲಸ ಸರ್. ನಾವು ಈಗ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ನಾವು ಎಲ್ಲ ಜಾತಿ, ಎಲ್ಲ
ಹುಡುಗರು ಸೇರಿ ಎಲ್ಲ ನಮ್ಮ ಬ್ರದರ್ಸ್ ಎಲ್ಲ ಸೇರಿ ಒಟ್ಟಿಗೆ ನಾವು ಇಲೆಕ್ಷನ್ ಮಾಡಾಕ್ತೀವಿ ಸರ್. ಎಲ್ಲ ಬೆಂಬಲ ನಮಗೆ ಸಿಗಾಗ್ತಿದೆ ಸರ್. ಈ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲರೂ ರಾಹುಲ್ ಗಾಂಧಿ ಸರ್. ನಾನು ರಾಹುಲ್ ಗಾಂಧಿ, ನಮ್ಮ ಮುಂದಿರೋ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ, ಎಲ್ಲರೂ ರಾಹುಲ್ ಗಾಂಧಿ ಸರ್. ಎಲ್ಲ ನಮ್ಮ ಯುವ ನಾಯಕರಾದ ರಾಹುಲ್ ಗಾಂಧಿಯ ಬೆಂಬಲಿಕೆ ಮೇಲೆ, ಅವ್ರ ನಾಯಕತ್ವದ ಮೇಲೆ ನಾವು ಇಲೆಕ್ಷನ್ ಮಾಡಾಕ್ತೀವಿ ಸರ್. ಅವ್ರ ಐಡಿಯಾಸ್, ಅವ್ರ ಐಡಿಯಾಲಜಿ, ಅವ್ರ ಇನ್ಸ್ಪಿರೇಷನ್ ಸರ್. ನಾವು ಅವರಿಂದ ನಾವು ಇನ್ಸ್ಪಿರೇಷನ್ ತೊಗೊಂಡಾಗ್ತೀವಿ ಸರ್. ಅವರೇ ಸರ್ ಎಲ್ಲ ಮಾಡೋದು. ಸರಿ, ಕೊನೆಯದಾಗಿ ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಓಕೆ, ನಾನು ಸಮಯದ ವಿಚಾರ ಮಾಡುತ್ತಾ ಮತ್ತೆ ನೀವು ಹೊರಗಡೆ ವೋಟಿಂಗು ಮತ್ತು ಜಾಗೃತಿ ಮೂಡಿಸುವಂಥ ಮತ್ತು ನಿಮಗೆ ಮನವಿ ಮಾಡುವಂಥ ಕೆಲಸಕ್ಕೂ ತಾವು ಕೂಡ ಹೋಗಬೇಕಾಗಿದೆ. ಟೈಮ್ ನನ್ನ ಕಡಿಮೆ ಇದೆ ಸರ್. ಸಮಯದ ವಿಚಾರ ಮಾಡಿದ ಸಂದರ್ಶನ ಅಂತ್ಯ ಮಾಡ್ತದೆ. ಕೊನೆಯದಾಗಿ ನಿಮ್ಮ ಹಾವೇರಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರದ ಪ್ರತಿ ಮತದಾರರಿಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮಸ್ಕಾರ, ನನ್ನ ಹೆಸರು ಆತಿಫ್ ಪಟ್ವೇಗಾರ್. ನಾನು ಯುವ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿ ಸ್ಪರ್ಧೆ ಮಾಡಿದ್ದೇನೆ. ನನ್ನನ್ನು ಎಲ್ಲ ಯುವಕರು ಎಲ್ಲರೂ ಸಪೋರ್ಟ್ ಮಾಡಿ, ವೋಟ್ ಮಾಡಿ ನನಗೆ ಗೆಲ್ಲಿಸಿ, ಹೆಚ್ಚಿನ ಮತದಲ್ಲಿ ನನಗೆ ಗೆಲ್ಲಿಸಿ, ನನಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಸಮಸ್ಯೆಗಳಲ್ಲಿ ನಾನು ಭಾಗವಹಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಯೂತ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಮೊಹಮ್ಮದ್ ಆತಿಫ್ ಪಟ್ವೇಗಾರ್ ಅವರೇ. ವೆಲ್ಕಮ್ ಸರ್. ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಇದೊಂದು VIP ಸಂದರ್ಶನ. ಅಂದರೆ ನಾವು ನಮ್ಮ ನ್ಯೂಸ್ ಆಫ್ 43 ಇಂಡಿಯಾದಲ್ಲಿ ಶಾಸಕರ ಆಕಾಂಕ್ಷಿಗಳು ಮತ್ತು ಸಚಿವರ ಆಕಾಂಕ್ಷಿಗಳು ಮತ್ತು MP ಅವರ ಆಕಾಂಕ್ಷಿಯವರು ಮತ್ತು ಮಿನಿಸ್ಟರ್ ಜೊತೆ ಮಾಡುವಂಥ ಸಂದರ್ಶನದಲ್ಲಿ ಮತ್ತು ಈ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ವಿಷಯದಲ್ಲಿ ಕೂಡ ನಾವು ಸಂದರ್ಶನಗಳನ್ನು ಮಾಡ್ತೀವಿ. ಇದು ಮೊದಲನೇ ಪ್ಲಾಟ್ಫಾರ್ಮ್ ನಮ್ಮದು. ನಾವು ಸಂದರ್ಶನ ಪಡೆದುಕೊಂಡಿದ್ದು ನಿಮ್ಮ ಜೊತೆ 2ನೇ ಸಂದರ್ಶನ ಅನ್ನೋದು. ನನ್ನ ಮೊದಲನೇ ಸಂದರ್ಶನ ಆಗಿರ್ತಕ್ಕಂಥ ಸೆಹಬಾಜ್ ಖಾನ್ ಕುಲಕರ್ಣಿ ಅವ್ರ ಜೊತೆ, ನಂತರ ಯೂತ್ ಕಾಂಗ್ರೆಸ್ನ 2ನೆಯ ಅಭ್ಯರ್ಥಿ ಜೊತೆ ಸಂದರ್ಶನ ಮಾಡ್ತಾ ಇರೋದು ನಿಮ್ಮ ಜೊತೆ. ಆ ದೇವರು ನಿಮಗೆ ಯಶಸ್ಸನ್ನು ಕೊಡಲಿ. ಧನ್ಯವಾದಗಳು. ನಿಮ್ಮ ತಂದೆಯವರ ಸಹಕಾರ, ನಿಮ್ಮ ಅಜ್ಜ ಅವರ ಮಾಡಿರತಕ್ಕಂಥ ಸಾಧನೆ ಮತ್ತು ಯುವಕರಿಗೆ ಮತ್ತು ಸ್ಟೂಡೆಂಟ್ಗಳಿಗೆ ನೀವು ಕೊಟ್ಟಿರ್ತಕ್ಕಂಥ ಪ್ರೇರಣೆಗಳನ್ನು, ನೀವು ಕೊಟ್ಟಿರ್ತಕ್ಕಂಥ ಸಪೋರ್ಟ್ಗಳನ್ನು ಮತ್ತು ಈ ಹಾವೇರಿ ಜಿಲ್ಲೆಯ ಟೌನ್ನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಯುವಕರ ಡೆವಲಪ್ಮೆಂಟ್ಗಳನ್ನು ತಾವೇನು ಸಹಕರಿಸುತ್ತಾ ಇಲ್ಲಿವರೆಗೆ ತಲುಪಿದ್ರಿ. ಇದಕ್ಕೆ ಮತ್ತು ನಿಮ್ಮ ಕಾರ್ಯವೈಖರ್ಯಗಳನ್ನು ಮತ್ತು ನಿಮ್ಮ ಚಟುವಟಿಕೆಗಳಲ್ಲಿ ತಾವೇನು ನಿಷ್ಠೆಯಿಂದ, ಶ್ರದ್ಧೆಯಿಂದ ಕಳೆದ ವಿಧಾನಸಭೆ ಚುನಾವಣೆ ಆಗಿರಲಿ ಮತ್ತು ಲೋಕಸಭೆ ಚುನಾವಣೆ ಆಗಿರಲಿ ಅದರಲ್ಲಿ ಕೂಡ ತಾವು ಭಾಗಿಯಾಗಿದ್ರಿ. ಮತ್ತು ಅದರ ಜೊತೆಯಲ್ಲಿ ಕೂಡ ನ್ಯೂಸ್ ಆಫ್ 43 ಇಂಡಿಯಾ ಜೊತೆ ಕೂಡಿ ಈ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರಿ. ಸುಮಾರು 1 ತಾಸು ನೀವು ನಮಗೆ ಸಂದರ್ಶನದಲ್ಲಿ ಸಮಯ ಕೊಟ್ರಿ. ಆ ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಆ ವಿಜಯೋತ್ಸವ ಆದಷ್ಟು ಬೇಗ ಆಚರಣೆ ಆಗಲಿ. ಸೆಪ್ಟೆಂಬರ್ 20ನೇ ತಾರೀಕಿಗೆ ಕೊನೆ ಮತದಾನ ಇದೆ. ಅಲ್ಲಿವರೆಗೆ ನೀವು ಮತವನ್ನು ಚಲಾಯಿಸುವಂಥ ಪ್ರಯತ್ನ ಮಾಡಿ ಯಶಸ್ಸನ್ನಾಗಿ ಮತ್ತು ಅಧಿಕಾರದಲ್ಲಿ ಸೂಕ್ತವಾದಂಥ 3 ವರ್ಷದ ಅಧಿಕಾರದಲ್ಲಿ ಅತಿ ಹೆಚ್ಚು ಯುವಕರಿಗೆ ಪ್ರೇರಣೆಯಾಗುವಂಥ ಒಂದು ಸೃಷ್ಟಿಕರದಾಗಲಿ ಅಂತ ಹೇಳುತ್ತಾ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡಿ. ತುಂಬ ಧನ್ಯವಾದಗಳು. ನಮಸ್ತೆ. ಜೈ ಹಿಂದ್ ಸರ್.